ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಟೂಡೆಂಟ್ ಫ್ರೀ ಬಸ್ ಪಾಸ್ನ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೇನೆ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ವೆಬ್ಸೈಟಿಗೆ ತರಲಿ ಈ ಒಂದು ಬಸ್ ಪಾಸ್ಗೆ ಅಪ್ಲೈ ಮಾಡಬಹುದು. ಇಲ್ಲಿ ಈ ಒಂದು ಪೇಜ್ ಬಂದಾಗ, ಈ ಒಂದು ಸೇವಾ ಸಿಂಧು ಪೇಜ್ ನ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ನೀವು ಇಂಗ್ಲಿಷ್ ಅಂತ ಇದೆ, ಇಲ್ಲಿ ಕನ್ನಡ ಅಂತ ಇದೆ. ಇಂಗ್ಲಿಷ್ ಸ್ವಿಚ್ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬಹುದು ಅಂತ ನಾನು. ಇಲ್ಲಿ ನೀವು ಈ ತರನೇ ಬರಬೇಕಾಗುತ್ತೆ. ಈ ಪೇಜ್ ನ ಓಪನ್ ಮಾಡಿದ್ರೆ ಅಂದ್ರೆ ಮಾತ್ರ ನಿಮಗೆ ಬಸ್ ಪಾಸ್ ನ ಅಪ್ಲೈ ಮಾಡೋದಕ್ಕೆ ಬರುತ್ತೆ. ನಿಮಗೆ ಇಲ್ಲಿ KKRTC ಇದೆ, ನಿಮ್ದು ಯಾವ ನಿಗಮ ಬರುತ್ತೆ ನೋಡ್ಕೊಬೇಕಾಗತ್ತೆ. KKRTC ಬರುತ್ತಾ, KSRTC ಬರುತ್ತಾ, NWKSRTC ಬರುತ್ತಾ, NWKRTC ಬರುತ್ತಾ ನೋಡ್ಕೋಬೇಕಾಗತ್ತೆ. ಇಲ್ಲಿ ನಾನು KSRTC ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ನಿಗಮ ಬರುತ್ತೆ, ಯಾವುದೇ ನಿಗಮ ಬಂದ್ರು ಇಲ್ಲಿ ಸೇಮ್ ಬಸ್ ಪಾಸ್ ನ ಅಪ್ಲೈ ಮಾಡೋ ಪ್ರೊಸೆಸ್ ಸೇಮ್ ಆಗಿರುತ್ತೆ. ಇಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ KSRTC ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ KSRTC ಅಪ್ಲೈ ಮಾಡ್ತಿದ್ರೆ KSRTC ಬರ್ಬೇಕು, NWKRTC ಇದ್ರೆ KKRTC ಇದ್ರೆ KKRTC ಇಲ್ಲಿ ಬರಬೇಕಾಗುತ್ತೆ. ಇಲ್ಲಿ ನೀವು ಯಾವಾಗಾದ್ರೂ ಅಪ್ಲೈ ಮಾಡಿದ್ರೆ, ನೀವು ಬಸ್ ಪಾಸ್ ನ ಅಪ್ಲೈ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ನ ಹಾಕ್ಬೇಕಾಗತ್ತೆ. ಇಲ್ಲಿ ಪಾಸ್ವರ್ಡ್ ನ ಹಾಕ್ಬೇಕಾಗತ್ತೆ. ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾನ ಹಾಕಿ ಇಲ್ಲಿ ಲಾಗಿನ್ ಕೊಡ್ಬೇಕಾಗತ್ತೆ. ಲಾಗಿನ್ ಆಗ್ತಾ ಹೋಗ್ತೀರಾ. ಇಲ್ಲಿ ಇನ್ ಕೇಸ್ ನಿಮ್ಗೆ ಮೊಬೈಲ್ ನಂಬರ್ ಒಂದೇ ಗೊತ್ತಿದೆ, ಪಾಸ್ವರ್ಡ್ ಮರ್ತೋಗಿದ್ರೆ ಏನಂತಂದ್ರೆ ಇಲ್ಲಿ ಮೊಬೈಲ್ ನಂಬರ್ ನ ಹಾಕ್ಬೇಕಾಗತ್ತೆ. ಇಲ್ಲಿ ಗೆಟ್ OTP ಅಂತ ಕೊಟ್ರೆ OTP ಬರುತ್ತೆ. OTP ನ ಹಾಕ್ಬೇಕಾಗತ್ತೆ. ಕ್ಯಾಪ್ಚಾನ್ ಹಾಕಿ ಲಾಗಿನ್ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗ್ತಾ ಹೋಗ್ತೀರಾ. ಇನ್ ಕೇಸ್ ನೀವು ಏನಾದ್ರು ಫಸ್ಟ್ ಟೈಮ್ ಬಸ್ ಪಾಸ್ ಅಪ್ಲೈ ಮಾಡ್ತಿದ್ದೀರಿ ಅಂತಂದ್ರೆ ಇಲ್ಲಿ ರಿಜಿಸ್ಟರ್ ಇಯರ್ ಅಂತ ಇದೆ. ನನಗೆ ರಿಜಿಸ್ಟರ್ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ದೀರಿ ಅಂತಂದ್ರೆ ಇಲ್ಲಿ ರಿಜಿಸ್ಟರ್ ಇಯರ್ ಅಂತ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಈ ರೀತಿ ಬರ್ತಾ ಹೋಗುತ್ತೆ ಪೇಜ್ ನ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ನ ಹಾಕ್ಬೇಕಾಗತ್ತೆ, ಕ್ಯಾಪ್ಚಾನ್ ಹಾಕ್ಬೇಕಾಗತ್ತೆ, ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಕೊಟ್ಟಾಗ ನಿಮ್ಗೆ ಆಧಾರ್ ನಂಬರ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ನ ಹಾಕ್ಬೇಕಾಗತ್ತೆ. ಮತ್ತೇನಂತಂದ್ರೆ ನಿಮ್ಮ ಡಿಜಿ ಲಾಕರ್ಗೆ ಒಂದು ಪಿನ್ ಸೆಟ್ ಮಾಡ್ಬೇಕಾಗತ್ತೆ. ಆಧಾರ್ ಕಾರ್ಡ್ ನ ಪರ್ಮಿಷನ್ ಕೊಡ್ಬೇಕಾಗತ್ತೆ. ಇಮೇಲ್ ಐಡಿಗೆ ಒಂದು ಮೊಬೈಲ್ ನಂಬರ್ ಕೊಡ್ಬೇಕಾಗತ್ತೆ. ಮೊಬೈಲ್ ನಂಬರ್ಗೆ OTP ಬರುತ್ತೆ. ಇಮೇಲ್ ಐಡಿ ಬರುತ್ತೆ. ಇಮೇಲ್ ಐಡಿಗೆ ಒಂದು OTP ಬರುತ್ತೆ. ಆ OTP ನ ಹಾಕಿ ರಿಜಿಸ್ಟರ್ ಅಂತ ಕೊಟ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಈ ಸ್ಟೂಡೆಂಟ್ ಬಸ್ ಪಾಸ್ ನ ಡಿಕ್ಲರೇಷನ್ ನ ನೀವು ಡೌನ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಡೌನ್ಲೋಡ್ ಕೊಟ್ಟಿದ್ದೀನಿ ನಾನು. ಇಲ್ಲಿ ಡಿಕ್ಲರೇಷನ್ ಫಾರ್ಮ್ ಈ ತರ ಬರ್ತಾ ಹೋಗುತ್ತೆ. ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ತಿದ್ದೀರಿ ಅಂತಂದ್ರೆ ಫಸ್ಟ್ ಗೆ ಈ ಡಿಕ್ಲರೇಷನ್ ಫಾರ್ಮ್ ನ ತುಂಬಿಡ್ಕೋಬೇಕಾಗತ್ತೆ. ಇಲ್ಲಿ ಸ್ಟೂಡೆಂಟ್ ನೇಮ್ ನ ತುಂಬಬೇಕಾಗತ್ತೆ, ಡೇಟ್ ಆಫ್ ಬರ್ತ್ ನ, ಜೆಂಡರ್ ಯಾವುದು, ಸ್ಟೂಡೆಂಟ್ ನ ಒಂದು ರಿಜಿಸ್ಟ್ರೇಷನ್ ನಂಬರ್, ಫೋಟೋ ವಿತ್ ಸೈನ್ ಮಾಡ್ಬೇಕಾಗತ್ತೆ, ಕೋರ್ಸ್ ಯಾವುದು, ಯಾವ ಒಂದು ಇಯರ್ ಅಲ್ಲಿ ಓದ್ತಿದ್ರ, ಸ್ಯಾಟ್ಸ್ ಹೈಸ್ಕೂಲ್ನವರಾದ ಸ್ಯಾಟ್ಸ್, ಡಿಗ್ರಿ ಕಾಲೇಜ್ ಆದ್ರೆ UCMS, ಯೂನಿವರ್ಸಿಟಿ ಡಿಗ್ರಿಗೆ ಬಂದ್ರೆ UCMS ID ಬರ್ತಾ ಹೋಗುತ್ತೆ. ಇನ್ಸ್ಟಿಟ್ಯೂಷನ್ ನ ನೇಮ್ ಅಂಡ್ ಅಡ್ರೆಸ್, ಯಾವ ಒಂದು ವಿದ್ಯಾಸಂಸ್ಥೆ ಹೆಸರು ಮತ್ತು ವಿಳಾಸನ ತುಂಬಬೇಕಾಗತ್ತೆ. ಸ್ಟೂಡೆಂಟ್ ನ ರೆಸಿಡೆನ್ಷಿಯಲ್ ಅಡ್ರೆಸ್, ಯಾವ ಒಂದು ವಿದ್ಯಾರ್ಥಿ ವಾಸಸ್ಥಳದಲ್ಲಿ ವಾಸವಾಗಿದ್ದಾರೆ ಅಂತಂದು. ಪಾಸ್ ಟ್ರಾವೆಲ್ ರೂಟ್, ಯಾವ ಒಂದು ಪ್ಲೇಸ್ ಇಂದ ಯಾವ ಒಂದು ಪ್ಲೇಸಿಗೆ ಟ್ರಾವೆಲ್ ಮಾಡ್ತೀರಾ, ಯಾವ ಒಂದು ಪ್ಲೇಸ್ ವಯಾ ಪ್ಲೇಸ್ ನ ಇಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ ಒಂದು ನೀವು ಶಾಲೆಯಲ್ಲಿ ಓದ್ತಿದ್ರೆ ಶಾಲೆಯ ಒಂದು ಸೀಲು, ಕಾಲೇಜ್ನಲ್ಲಿ ಓದ್ತಿದ್ರೆ ಕಾಲೇಜ್ ಸೀಲು, ಅಥವಾ ಯೂನಿವರ್ಸಿಟಿಲಿ ಓದ್ತಿದ್ರೆ ಯೂನಿವರ್ಸಿಟಿ ಸೀಲು, ಪ್ರಿನ್ಸಿಪಲ್ ಅಥವಾ ನೀವು ಶಾಲೆಯಲ್ಲಿ ಓದ್ತಿದ್ರೆ ಪ್ರಿನ್ಸಿಪಲ್, ಹೆಡ್ ಮಾಸ್ಟರು ಈ ಒಂದು ಸೀಲ್ನ ಸೈನ್ ನ ಮತ್ತೆ ಡೇಟ್ ನ ಹಾಕ್ಬೇಕಾಗುತ್ತೆ. ಇದನ್ನ ತುಂಬಿ ರೆಡಿ ಇಟ್ಕೊಂಡಿರ್ಬೇಕಾಗುತ್ತೆ. ನೀವು ಬಸ್ ಪಾಸಿಗೆ ಅಪ್ಲೈ ಮಾಡ್ತಿದ್ರಿ ಅಂತಂದ್ರೆ ಇಲ್ಲಿ ಮತ್ತೆ ಬಂದು ನೀವು ರೆಡಿ ಇಟ್ಕೊಂಡಿದ್ರೆ ಇಲ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಪ್ರೊಸೀಡ್ ಟು ಅಪ್ಲೈ ಮಾಡಿದಾಗ ನಿಮ್ಗೆ ಏನಂತಂದ್ರೆ, ನೀವು ಈ ಒಂದು ವೆಬ್ಸೈಟ್ ಲಿಂಕ್ ನ ಕ್ಲಿಕ್ ಮಾಡೋ ಮುಖಾಂತರ ನೀವೇನಂತಂದ್ರೆ ಡೈರೆಕ್ಟ್ ಆಗಿ ಒಂದು ಬಸ್ ಪಾಸ್ ನ ಅಪ್ಲೈ ಮಾಡಬಹುದು. ನೀವು ಒಂದು ಲೇಟೆಸ್ಟ್ ಫೋಟೋನ ಆಧಾರ್ ಕಾರ್ಡ್ ಅಲ್ಲಿ ಅಪ್ಡೇಟ್ ಮಾಡಿದ್ರೆ ಬಹಳ ಒಳ್ಳೇದು. ಇಲ್ಲಿ ಓಕೆ ಅಂತ ಕೊಡ್ತೇನೆ ನಾನು. ಹಳೆ ಒಂದು ಅಪ್ಡೇಟ್ ಇರೋದ್ರಿಂದ, ಹಳೆ ಒಂದು ಫೋಟೋ ಇರೋದ್ರಿಂದ ಹಿಂಗೆ ಒಂದು ಪಾಪಪ್ ಬರ್ತಿದೆ. ಇಲ್ಲಿ ವ್ಯೂ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ. ಇಲ್ಲಿ ಬಸ್ ಪಾಸಿಗೆ ಯಾವೊಂದು ಇನ್ಸ್ಟ್ರಕ್ಷನ್ಸ್ ನ ಫಸ್ಟ್ ನೋಡ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ನೀವು ಸ್ಯಾಟ್ಸ್ ಗೆ ಬೇರೆ ತರ ಇರುತ್ತೆ, ನಾನ್ ಸ್ಯಾಟ್ಸ್ ಸ್ಟೂಡೆಂಟ್ಸ್ ಗೆ ಬೇರೆ ತರ ಇರ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಡಿಗ್ರಿ, ಡಿಪ್ಲೊಮಾ, IT, ಮೆಡಿಕಲ್ ಪ್ರೋಸೆಸ್ ಗಳಿಗೆ ನಾನ್ ಸ್ಯಾಟ್ಸ್ ಬರ್ತಾ ಹೋಗ್ತಾರೆ. ಇಲ್ಲಿ PUC ನಂತರದ ವಿದ್ಯಾರ್ಥಿಗಳು ನಾನ್ ಸ್ಯಾಟ್ಸ್ ಐಡಿಗೆ ಬರ್ತಾ ಹೋಗ್ತಾರೆ. ಸೆಲ್ಫ್ ಡಿಕ್ಲರೇಷನ್ ಎಲ್ಲರೂ ತುಂಬಬೇಕಾಗುತ್ತೆ. 50 ಕಿಲೋಮೀಟರ್ ಈ ಬಸ್ ಪಾಸ್ ನ ಅಪ್ಲೈ ಮಾಡಬೇಕಂತ 50 ಕಿಲೋಮೀಟರ್ ಮ್ಯಾಕ್ಸಿಮಮ್. ಇಲ್ಲಿ ಸ್ಯಾಟ್ಸ್ UCM ಸೈಡ್ ಸ್ಟೂಡೆಂಟ್ಸ್ ಗಳಿಗೆ ಏನಂತಂದ್ರೆ ಕರೆಂಟ್ ಅಡ್ರೆಸ್ ನೀಡ್ಸ್ ಟು ಬಿ ಚೇಂಜ್. ಇಲ್ಲಿ ನೀವು ಏನಂತಂದ್ರೆ ನೀವು ಸದ್ಯದ ವಿಳಾಸ ಬದಲಾಯಿಸಬೇಕಾದ್ರೆ ಸ್ಯಾಟ್ಸ್ ಡೇಟಾ ತಿದ್ದುಪಡಿ ಮಾಡಿ ಅರ್ಜಿನ ಮತ್ತೆ ಸಲ್ಲಿಸಬೇಕಾಗತ್ತೆ. ಏನಂದ್ರೆ ನೀವು ಸ್ಯಾಟ್ ಸೈಡ್ ಅಲ್ಲಿ ನಿಮ್ಮ ಯಾವ ಒಂದು ಅಡ್ರೆಸ್ ಅಲ್ಲಿ ಇದ್ರೆ ಅದನ್ನ ತುಂಬಿ ಅದನ್ನ ನೀವು ಅಪ್ಲಿಕೇಶನ್ ನ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಬಸ್ ಪಾಸ್ ಏನಂತಂದ್ರೆ 50 ಕಿಲೋಮೀಟರ್ ಮಾತ್ರ ಇರ್ತಾ ಹೋಗುತ್ತೆ. ಇಲ್ಲಿ ಇಲ್ಲಿ ಬಸ್ ಪಾಸ್ ನ ಅಪ್ಲೈ ಮಾಡಿದಾಗ ಕೌಂಟರ್ ಅಲ್ಲಿ ಬಸ್ ಪಾಸ್ KSRTC ಬಸ್ ಕೌಂಟರ್ ಅಲ್ಲಿ ಏನು ಅಂತಂದು ಅಲ್ಲಿ ಹೋಗಿ ನೀವು ಬಸ್ ಪಾಸ್ ನ ಅಥವಾ ನಿಮ್ಮ ನಿಯರ್ ಬೈ ಕರ್ನಾಟಕವನ್ನಲ್ಲಿ ನೀವು
ಬಸ್ ಪಾಸ್ನ ಪಡಿಬಹುದು. ಇಲ್ಲಿ ಮೊಬೈಲ್ ನಂಬರ್ ನೋಡ್ರಿ, ಇಲ್ಲಿ ಈ ತರ ನೀವು ಏನಾದ್ರು ಡೌಟ್ ಇದ್ರೆ ನಿಮಗೆ ಈ ಒಂದು ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಬಹುದಾಗತ್ತೆ. ಇಲ್ಲಿ ನೀವು ಸಿಟಿಜನ್ಶಿಪ್ ಕೇಳ್ತಾ ಹೋಗುತ್ತೆ, ಇಲ್ಲಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಕರ್ನಾಟಕ ಔಟ್ಸೈಡ್ ಕರ್ನಾಟಕ ಅಂತಿದೆ. ಈ ಸ್ಥಿತಿ ಏನಂತಂದ್ರೆ ಔಟ್ಸೈಡ್ ಕರ್ನಾಟಕದವ್ರಿಗೆ ಕೊಟ್ಟಿದ್ದಾರೆ. ಔಟ್ಸೈಡ್ ಕರ್ನಾಟಕದ ಸಿಟಿಸನ್ ಈ ಒಂದು ಸ್ಟೂಡೆಂಟ್ ಫ್ರೀ ಬಸ್ ಪಾಸ್ ನ ಅಪ್ಲೈ ಮಾಡಬಹುದು. ಕರ್ನಾಟಕದವ್ರು ಇದ್ರೆ ಯಾವುದೇ ತರದ ತೊಂದರೆ ಇರೋದಿಲ್ಲ. ಇಲ್ಲಿ ಕರ್ನಾಟಕ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಅಂತ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಂತಂದ್ರೆ ನಿಮ್ಮ ಆಧಾರ್ ನಂಬರ್ನ ಹಾಕ್ಬೇಕತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಬೇಕಾಗತ್ತೆ. OTP ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. OTP ಅಂತ ಕ್ಲಿಕ್ ಮಾಡಿದಾಗ ಗೆಟ್ OTP ಅಂತ ಕೊಟ್ಟಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ OTP ಬರುತ್ತೆ. ಸಬ್ಮಿಟ್ ಮಾಡಿದ್ರೆ ಏನಂತಂದ್ರೆ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ಹೀಗೆ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರ್ನ ಹಾಕಿದ್ರೆ ಮಾತ್ರ ನಿಮಗೆ ಒಂದು OTP ಬರ್ತಾ ಹೋಗುತ್ತೆ. ನಾನು ಇಲ್ಲಿ ಒಂದು ಮೊಬೈಲ್ ನಂಬರ್ನ ಹಾಕ್ತಾ ಹೋಗ್ತೇನೆ. ಇಲ್ಲಿ ಈ ತರ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಒಂದು OTP ಬರುತ್ತೆ. ಆ OTP ನ ವ್ಯಾಲಿಡೇಟ್ ಮಾಡ್ತಾ ಹೋಗ್ತೇನೆ ನಾನು. ಈ OTP ನ ಹಾಕ್ತೇನೆ. OTP ನ ಹಾಕಿ ಇಲ್ಲಿ ಏನಂತಂದ್ರೆ ವ್ಯಾಲಿಡೇಟ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ವೆರಿಫೈಡ್ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ಯಾವೊಂದು ಕೋರ್ಸ್ ಕ್ಯಾಟಗರಿಗೆ ಅಪ್ಲೈ ಮಾಡ್ತಿದ್ದೀರಾ ನೀವು ಅಂತಂದು, ಯಾವೊಂದು ಪ್ರೈಮರಿ ಸ್ಕೂಲ, ಹೈಸ್ಕೂಲ, ಡಿಗ್ರಿನ ಏನಾದ್ರು ಓದ್ತಿದ್ರೆ ಡಿಗ್ರಿನ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನಾನು ಇಲ್ಲಿ PUC ನ ಸೆಲೆಕ್ಟ್ ಮಾಡ್ತೇನೆ. ಯಾವೊಂದು ಇಯರ್ ಅಲ್ಲಿ ಓದ್ತಿದ್ದೀರಾ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಮತ್ತೆ ಯಾವೊಂದು ಕೋರ್ಸ್ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಇಷ್ಟನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನೋಡ್ರಿ, ನಿಮ್ಮ ಆಧಾರ್ ಅಥೆಂಟಿಕೇಶನ್ ಆಗಿರುತ್ತೆ. ಸ್ಟೂಡೆಂಟ್ ನ ನೇಮ್ ಒಂದು ಬರ್ತಿರುತ್ತೆ, ಫಾದರ್ ನ ನೇಮ್ ಬರ್ತಾ ಹೋಗುತ್ತೆ, ಜೆಂಡರ್ ಫೋಟೋನು, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಫೋಟೋನ ಹೊಸದಾಗಿ ಅಪ್ಲೋಡ್ ಮಾಡಿದ್ರೆ ಇಲ್ಲಿ ಹೊಸ ಫೋಟೋನೇ ಬರ್ತಾ ಹೋಗುತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ಬರ್ತಾ ಹೋಗುತ್ತೆ, ಮೇಲ್, ಜೆಂಡರ್ ಎಲ್ಲ ಆಧಾರ್ ಪ್ರಕಾರ ಏನ್ ಎಷ್ಟು ಏಜ್ ಇದೆ, ಯಾವೊಂದು ಏರಿಯಾ, ಕೆಟಗರಿ ಯಾವುದು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. SC ST ಇದ್ರೆ SC ST, ಅಥವಾ ಅದರ್ಸ್ ಇದ್ರೆ ಅದರ್ಸ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಸ್ಟೂಡೆಂಟ್ ನ ID ನ ಹಾಕ್ಬೇಕಾಗತ್ತೆ. ನೀವು ನಾನು ಹೇಳ್ದಂಗೆ SATS ID, ಒಂದು ಹೈಸ್ಕೂಲಿಗೆ ಅಪ್ಲೈ ಮಾಡ್ತಿದ್ರೆ SATS ID ನ, ನಾನ್ SATS ID ನ ಹಾಕ್ಬೇಕಾಗುತ್ತೆ. ಏನು PUC ಮೇಲೆ ಬರ್ತಾ ಹೋಗುತ್ತಲ್ಲ, ನಾನ್ SATS ID ಬರ್ತಾ ಹೋಗುತ್ತೆ. ಸ್ಟೂಡೆಂಟ್ ನ ನೇಮ್ ನ ಮತ್ತೊಸ್ತಿ ಹಾಕ್ಬೇಕಾಗತ್ತೆ. ಸ್ಟೂಡೆಂಟ್ ನ ಅಡ್ರೆಸ್ ನ ಇಲ್ಲಿ ಮತ್ತೊಸ್ತಿ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಯೂನಿವರ್ಸಿಟಿ, PUC ಗೆ ಯಾವೊಂದು ಯೂನಿವರ್ಸಿಟಿ ಬರುತ್ತೆ ಅದನ್ನ ಇಲ್ಲಿ ಹಾಕ್ಬೇಕಾಗತ್ತೆ. ಡಿಸ್ಟ್ರಿಕ್ಟ್ ನ, ಯಾವೊಂದು ಡಿಸ್ಟ್ರಿಕ್ಟ್ ನವರು ನೀವು ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ತಾಲೂಕ್ ಯಾವುದು, ನಿಮ್ ಯಾವ ತಾಲೂಕು ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕು. ದಾವಣಗೆರೆ ಸೆಲೆಕ್ಟ್ ಮಾಡಿ. ಇನ್ಸ್ಟಿಟ್ಯೂಟ್ ನ ನೇಮು, ಯಾವೊಂದು ಇದು ಅಂತಂದು ಸ್ಕೂಲು ಅಥವಾ ಕಾಲೇಜ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವೊಂದು ಊರು, ಯಾವೊಂದು ಇಲ್ಲಿ ನಿಮ್ಮ ಕಾಲೇಜ್ ಬರ್ತಾ ಹೋಗುತ್ತೆ, ನೀವು ಯಾವೊಂದು ಕಾಲೇಜ್ ಇದೆ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನಾನು ಒಂದು ಇಲ್ಲಿ ತೋರಿಸ್ತಿರೋದು, ಹಾಗಾಗಿ ಯಾವುದೋ ಒಂದು ಇಲ್ಲಿ ಒಂದು ಸೆಲೆಕ್ಟ್ ಮಾಡ್ತಾ ಹೋಗ್ತಾನೆ. ಇನ್ಸ್ಟಿಟ್ಯೂಷನ್ ಅಡ್ರೆಸ್ ನ ಹಾಕ್ಬೇಕಾಗತ್ತೆ. ಕೋರ್ಸ್ ನ ನೇಮ್, ಯಾವೊಂದು ಸೈನ್ಸ್ ಓದ್ತಿದ್ರೆ ಸೈನ್ಸ್, ಕೋರ್ಸ್ ನ ಇಯರ್ ಯಾವುದು. ಇಲ್ಲಿ ನೋಡ್ರಿ, ಈ ತರ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತಂದ್ರೆ ಇಲ್ಲಿ ಬಸ್ ಪಾಸ್ ಅಪ್ಲೈ ಮಾಡ್ತಿದ್ರೆ ಇಲ್ಲಿ 0 ಬರ್ಬೇಕಾಗತ್ತೆ ಪೇಮೆಂಟ್. ಅಂದ್ರೆ ನೀವು ಫ್ರೀ ಬಸ್ ಪಾಸಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದು. ಬಸ್ ಪಾಸ್ ವ್ಯಾಲಿಡಿಟಿ ಇಲ್ಲಿವರೆಗಿದೆ ಅಂತಂದು. ರೂಟ್ ಡಿಸ್ಟ್ರಿಕ್ಟ್ ನ, ಎಲ್ಲಿಂದ ಎಲ್ಲಿವರೆಗೆ ಹೋಗ್ತೀರಾ ಅಂತಂದು. ಇಲ್ಲಿ ನೀವು ದಾವಣಗೆರೆ ಅಂತಂದು. ರೂಟ್ ತಾಲೂಕ್ ಯಾವುದು ಅಂತಂದು ಇಲ್ಲಿ ದಾವಣಗೆರೆ ಸೆಲೆಕ್ಟ್ ಮಾಡ್ತೀನಿ. ಹೋಬಳಿ ಯಾವ್ದೊಂದು ಅಂತಂದು ನೀವು ಇದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಯಾವೊಂದು ಊರಿದ್ರೆ ಅದನ್ನ, ಯಾವೊಂದು ನೀವು ಸಿಟಿ ಸೆಲೆಕ್ಟ್ ಮಾಡಿದ್ರೆ ಸಿಟಿ ಬರ್ತಾ ಹೋಗುತ್ತೆ ಕಾಲೇಜ್ನ, ಅಥವಾ ನೀವು ಸಿಟಿ ಬಿಟ್ಟು ಯಾವ್ದೋ ಒಂದು ಹಳ್ಳಿನ ಸೆಲೆಕ್ಟ್ ಮಾಡಿದ್ರೆ ಹಳ್ಳಿ ಅದನ್ನ ನೀವು ಬರ್ತಾ ಹೋಗುತ್ತೆ. ಇಲ್ಲಿ ನಾನು ಒಂದು ಸಿಟಿಯ ಒಂದು ಕಾಲೇಜ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತೇನೆ. DRR ಹೈಸ್ಕೂಲ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತೇನೆ, ಇನ್ಸ್ಟಿಟ್ಯೂಷನ್ ನೇಮ್ನ. ಹಾಗಾಗಿ ಏನಂತಂದ್ರೆ ಯಾವೊಂದು ರೂಟ್ ತಾಲೂಕು ಯಾವುದು, ನಿಮ್ದು ದಾವಣಗೆರೆನ ಸೆಲೆಕ್ಟ್ ಮಾಡಿರ್ತೀನಿ. ಯಾವೊಂದು ರೂಟ್ ಹುಬ್ಳಿ ಇದ್ರೆ ಹೋಬಳಿ ಯಾವ್ದು ಬರುತ್ತೆ ಅಂತಂದು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ರೂಟ್ ವಿಲೇಜ್ ನ ಯಾವ್ದು ಇದೆ ಅನ್ನ ನಾನು ಇಲ್ಲಿ ಸಪೋಸ್ ನಾನು ಇಲ್ಲಿ ಕಸಬಾ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮ್ಮ ಯಾವೊಂದು ಹಳ್ಳಿಯಿಂದ ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದು ನೀವು ಇಲ್ಲಿ ಸೆಲೆಕ್ಟ್ ಮಾಡೋಗುತ್ತೆ. ಇಲ್ಲಿ ನಾನು ಇಲ್ಲಿ ಒಂದು ಯಾವ್ದೋ ಒಂದು ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ಕರೆಕ್ಟ್ ಆಗಿ ನೀವು ನೋಡ್ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಬೋರ್ಡಿಂಗ್ ಪಾಯಿಂಟ್ಸ್ ಯಾವ್ದಿದೆ ನಿಮ್ಮ ಹತ್ರಕ್ಕೆ ಅಂತಂದು. ಯಾವೊಂದು ಇದರಿಂದ ಟ್ರಾವೆಲ್ ಮಾಡ್ತೀರಿ, ಯಾವೊಂದು ಏರಿಯಾದಿಂದ ಟ್ರಾವೆಲ್ ಮಾಡ್ತೀರಾ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನಾನು ಯಾವ್ದಂತ ಸೆಲೆಕ್ಟ್ ಮಾಡ್ತಾ ಹೋಗ್ತೇನೆ. ಸೆಲೆಕ್ಟ್ ಮಾಡಿದಾಗ ಡಿವಿಷನ್ ಯಾವ್ದು ಬರುತ್ತೆ ನಿಮ್ದು, ಇಲ್ಲಿ ನೀವು ದಾವಣಗೆರೆ ಆದ್ರೆ ದಾವಣಗೆರೆ ಡಿವಿಷನ್ ಬರ್ತಾ ಹೋಗುತ್ತೆ. ಡಿಪೋ ಯಾವುದು ಅಂತಂದು,
ದಾವಣಗೆರೆ ಟು 1 2 ಅಂತ ಇದೆ. ಇಲ್ಲಿ ದಾವಣಗೆರೆನ ಸೆಲೆಕ್ಟ್ ಮಾಡ್ತೇನೆ. ಕೌಂಟರ್ ಯಾವ್ದು ಅಂತ ಬರ್ತಾ ಹೋಗುತ್ತೆ. ದಾವಣಗೆರೆನೇ KSRTCಯಲ್ಲಿ ಬರ್ತಾ ಹೋಗುತ್ತೆ. ನೀವು ಏನಂತಂದ್ರೆ ಇಷ್ಟೆಲ್ಲ ನೀವು ತುಂಬಿದ ತಕ್ಷಣ ಏನಂತಂದ್ರೆ ಇಲ್ಲಿ ಕ್ಯಾಪ್ಚನ ಹಾಕಿ ಸಬ್ಮಿಟ್ ಕ್ಯಾಪ್ಚನ್ ಹಾಕಿ ಇಲ್ಲಿ ಎಲ್ಲ ಕರೆಕ್ಟ್ ಆಗಿದೆಯೋ ಇಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಒಂದ್ಸತಿ ಎಲ್ಲ ಕ್ಲೀನ್ ಆಗಿದೆನೋ ಕರೆಕ್ಟ್ ಆಗಿದೆನೋ ಎಲ್ಲ ತುಂಬಿರ್ತಕ್ಕಂಥ ಸ್ಟೂಡೆಂಟ್ ನೇಮ್ ಎಲ್ಲ ಕೆಲವೊಂದು ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ, ಕೆಲವೊಂದು ಆಟೋಮೆಟಿಕ್ ಫೆಚ್ ಇರಲ್ಲ. ಹಾಗಾಗಿ ನೀವೇನೇ ತುಂಬಬೇಕಾಗತ್ತೆ. ತುಂಬಾದ ತಕ್ಷಣ ಏನಂತಂದ್ರೆ ಇಲ್ಲಿ ಕ್ಯಾಪ್ಚನ್ ತುಂಬಬೇಕಾಗತ್ತೆ, ಇಲ್ಲಿ ಸಬ್ಮಿಟ್ ಕೊಡ್ಬೇಕಾಗತ್ತೆ. ಸಬ್ಮಿಟ್ ಅದನ್ನು ನೀವು ಕರೆಕ್ಟ್ ಆಗಿ ಪ್ರಿವ್ಯೂ ಕರೆಕ್ಟ್ ಆಗಿ ಬಂದಿದ್ದಿದ್ರೆ ಸಬ್ಮಿಟ್ ಕೊಡ್ಬೇಕಾಗತ್ತೆ. ಸಬ್ಮಿಟ್ ಕೊಟ್ಟಾಗ ಏನೇನೆಲ್ಲ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡೋದು ಬರ್ತಾ ಹೋಗುತ್ತೆ ಅಂತಂದ್ರೆ ನಿಮಗೆ ಒಂದು ನಿಮ್ಮ ಅಡ್ರೆಸ್ ಪ್ರೂಫಿಗೆ ಆಧಾರ್ನ, ಮತ್ತೆ ನಿಮ್ಮ ಕಾಲೇಜ್ನ ಸ್ಕೂಲ್ ಅಥವಾ ಕಾಲೇಜ್ನಲ್ಲಿ ಓದ್ತಿದ್ರೆ ಸ್ಕೂಲ್ ಅಥವಾ ಕಾಲೇಜ್ನ ಫೀ ರಿಸಿಪ್ಟ್ನ, ಮತ್ತೆ ಡಿಕ್ಲರೇಷನ್ ಫಾರ್ಮ್ ನಾನು ಮೊದಲಿಗೆ ಹೇಳಿದ್ದೆ. ಆ ಡಿಕ್ಲರೇಷನ್ ಫಾರ್ಮ್ನ ನಿಮ್ಮ ಪ್ರಿನ್ಸಿಪಲ್ ಅಥವಾ ನೀವು ಹೈಸ್ಕೂಲ್ ಓದ್ತಿದ್ರೆ ಪ್ರಿನ್ಸಿಪಲ್ಲು, ಕಾಲೇಜ್ನಲ್ಲಿ ಓದ್ತಿದ್ರೆ ಸೈನ್ ಮಾಡಿಸಿ, ಸೀಲ್ ಸೈನ್ ಮಾಡಿಸಿ ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ರೀತಿ ನೀವು ಒಂದು ಫ್ರೀ ಬಸ್ ಪಾಸ್ನ ಅಪ್ಲಿಕೇಶನ್ನ ಈಸಿಯಾಗಿ ಸಲ್ಲಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.